ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬುದ್ಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಮೊಘಲರ ಕಾಲದ ಕೆಲವೊಂದು ಹುದ್ದೆಗಳನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನಮಗೆ ಶಿಕ್ಷಣಾಧಿಕಾರಿ, ತಹಶೀಲ್ದಾರ, ಜಿಲ್ಲಾಧಿಕಾರಿ ಹೀಗೆ ಮುಂತಾದ ಒಂದು ಹುದ್ದೆಗಳನ್ನು ನಾವು ನೋಡ್ಬೋದು. ಬಟ್ ಮೊಘಲರ ಕಾಲದಲ್ಲಿ ಸುಬೇದಾರ, ಬಕ್ಷಿ, ಅಮಲ್ ಗುಜಾರ, ವಜೀರ, ದಿವಾನ ಹೀಗೆ ಮುಂತಾದ ಒಂದು ಹುದ್ದೆಗಳನ್ನು ಸೃಷ್ಟಿಸಿದರು. ಯಾಕೆಂದರೆ ಆವಾಗ ಈ ಮೊಘಲರ ಕಾಲದಲ್ಲಿ ಎಲ್ಲ ಅವರ ಒಂದು ಹಿಡಿತದಲ್ಲಿತ್ತು. ಓಕೆನಾ. ಕೆಲವೊಂದಿಷ್ಟು ಭಾರತ ಅಂದರೆ ಮೋರ್ ದ್ಯಾನ್ 70 to 80%. ಓಕೆನಾ. ಸೊ ಆ ಒಂದು ಎಲ್ಲ ಏರಿಯಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಹುದ್ದೆಗಳನ್ನು ಸೃಷ್ಟಿಸಿ ಆ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದರು. ಈಗ ಆ ಒಂದು ಹುದ್ದೆಗಳನ್ನು ಡಿಸ್ಕಸ್ ಮಾಡೋಣ. ಇವೆಲ್ಲ ಮುಂಬರುವ ನಿಮ್ಮ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಉಪಯುಕ್ತ. ಓಕೆನಾ. ಲೆಟ್ಸ್ ಗೋ ಟು ಫಸ್ಟ್. ಇಲ್ಲಿ ವಕೀಲೆ, ಮುತ್ಸಬ್, ವಜೀರ್, ದಿವಾನ್ ಅಂತ ಬರ್ತಾರೆ. ಇದರಲ್ಲಿ ಪ್ರಧಾನಮಂತ್ರಿಯನ್ನು ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಓಕೆನಾ. ವಕೀಲೆ, ಮುತ್ಸಬ್ ಅಂದರೆ ಇದು ಪ್ರಧಾನಮಂತ್ರಿ ಅಥವಾ ವಜೀರ್ ಅಂತಲೂ ಕರೀತಿದ್ರು. ಓಕೆನಾ. ಲಾಸ್ಟ್ ಟೈಮ್ ಒಂದು ಎಕ್ಸಾಮಲ್ಲಿ ನಾನು ನೋಡಿದ್ದೆ, ವಜೀರ್ ಅಂದರೆ ಏನು ಅಂತ ಕೇಳಿದರು. ಅಂದರೆ ವಜೀರ್, ಓಕೆ, ಹಣಕಾಸು ಮಂತ್ರಿ, ಪ್ರಧಾನಮಂತ್ರಿ, ಶಿಕ್ಷಣ ಮಂತ್ರಿ ಈ ಥರ ಕೇಳ್ತಾ ಇರ್ತಾರೆ. ಓಕೆನಾ. ನೆಕ್ಸ್ಟು, ಪ್ರಧಾನಮಂತ್ರಿಯು ರಾಜ್ಯವನ್ನು ರಕ್ಷಿಸುವ ಎಲ್ಲ ಮಂತ್ರಿಗಳ ಮುಖ್ಯಸ್ಥನಾಗಿ ಮತ್ತು ಮಂತ್ರಿಗಳ ನೇಮಕಾತಿ ಅಥವಾ ವಜಾ ಮಾಡುವ ಅಧಿಕಾರವನ್ನು ಅವ ಹೊಂದಿದ್ದ. ಇಲ್ಲಿ ಆ್ಯಕ್ಚುಲಿ ಈ ಒಂದು ಹುದ್ದೆಯನ್ನು ಅಕ್ಬರನು ಬೈರಮ್ ಖಾನ್ಗೆ ನೀಡಿದ್ದ. ಈ ವಕೀಲೆ, ಮುತ್ಸಬ್ ಅನ್ನುವ ಒಂದು ಈ ಪದವಿಯನ್ನು ಈ ಬೈರಮ್ ಖಾನ್ಗೆ ನೀಡಿದ್ದ. ಆಮೇಲೆ ಈತನ ಒಂದು ಪತನದ ನಂತರ ಈ ಬೈರಮ್ ಖಾನ್ ತೀರಿಕೊಂಡ ಮೇಲೆ ಈ ಒಂದು ಪದವಿಯನ್ನು ಯಾರಿಗೂ ನೀಡಿರಲಿಲ್ಲ. ಓಕೆನಾ. ಆದ್ದರಿಂದ ಪ್ರಧಾನಮಂತ್ರಿಯ ಕೆಲಸಗಳನ್ನು ದಿವಾನನಿಗೆ ನೀಡಲಾಯಿತು. ಈಗ ನೋಡಿದಾರಲ್ಲ ಮೇಲೆ, ವಕೀಲೆ, ಮುತ್ಸಬ್, ವಜೀರ್, ದಿವಾನ್ ಅಂದರೆ ಎಲ್ಲ ಒಂದು ಅಂದರೆ ಅವರ ಕಾರ್ಯಗಳನ್ನು ಇವರೇ ಮಾಡ್ತಿದ್ರು. ಓಕೆನಾ. ನೆಕ್ಸ್ಟ್, ಬಳಿಕ ದಿವಾನನೇ ವಜೀರ್ ಅಥವಾ ಪ್ರಧಾನಮಂತ್ರಿ ಎಂಬ ಹೆಸರು ಪಡೆದ. ದಿವಾನ, ವಜೀರ ಸೇಮ್ ಆಯ್ತಲ್ಲ. ನೆಕ್ಸ್ಟ್, ದಿವಾನನು ರಾಜ್ಯದ ಆದಾಯ ಮತ್ತು ವೆಚ್ಚಗಳನ್ನು ನೋಡಿಕೊಳ್ಳಬೇಕಾಗಿತ್ತು. ಚಕ್ರವರ್ತಿ ರಾಜ್ಯದಲ್ಲಿ ಇಲ್ಲದಿದ್ದಾಗ ಆಡಳಿತವನ್ನು ನೋಡಿಕೊಳ್ಳಬೇಕಾಗಿತ್ತು. ಹಾಗಾಗಿ ಚಕ್ರವರ್ತಿಯ ನಂತರದ ಸ್ಥಾನ ಈ ಒಂದು ಪ್ರಧಾನಿಗೆ ಅಥವಾ ವಜೀರ್ಗೆ ಸಲ್ಲುತ್ತಿತ್ತು. ಸಿಂಪಲ್ಲಾಗಿ ನೀವು ಇಷ್ಟೇ ನೆನಪಿಡೋದು, ವಜೀರ್ ಅಂದರೆ ಏನು? ಪ್ರಧಾನಮಂತ್ರಿ. ನೆಕ್ಸ್ಟ್, ಮೀರ್ ಬಕ್ಷಿ. ಈ ಮೀರ್ ಬಕ್ಷಿ ಅಂದರೆ ಸೈನಿಕ ಇಲಾಖೆಯನ್ನು ನೋಡಿಕೊಳ್ಳುವ ಮಂತ್ರಿಯನ್ನು ಮೀರ್ ಬಕ್ಷಿ ಅಂತ ಕರೆಯಲಾಗ್ತಿತ್ತು. ಇವನು ಸೇನಾ ದಂಡನಾಯಕನಾಗಿ ಮಾತ್ರವಲ್ಲ, ಸೈನಿಕರ ಕುದುರೆಗಳಿಗೆ ಮುದ್ರೆ ಹಾಕಿ ನೋಡಿಕೊಳ್ಳುವುದು, ಸೇನೆಗೆ ಅಗತ್ಯ ವಸ್ತುಗಳನ್ನು ಪೂರೈಸುವುದು, ಸೇನೆಗೆ ತರಬೇತಿ ನೀಡುವುದು ಮುಂತಾದ ಕೆಲಸ ಮಾಡಬೇಕಿತ್ತು. ಓಕೆನಾ. ನೆಕ್ಸ್ಟ್, ಸದರ್ ಉಸ್ ಸುದರ್. ಈತ ಚಕ್ರವರ್ತಿಗೆ ಧಾರ್ಮಿಕ ಸಲಹೆಗಳನ್ನು ನೀಡ್ತಿದ್ದ. ಸದರ್ ಉಸ್ ಸುದರ್ ಇದು ಕೂಡ ತುಂಬ ಟೈಮು ರಿಪೀಟೆಡ್ ಆಗಿದೆ. ಏನು ಮಾಡ್ತಾರೆ, ಒಂದು ಕಡೆ ಈ ಎಲ್ಲ ಹುದ್ದೆಗಳನ್ನು ಕೊಡ್ತಾರೆ, ಮತ್ತೊಂದು ಕಡೆ ಎ ಪಟ್ಟಿಯಲ್ಲಿ ಇದನ್ನು ಕೊಟ್ಟು ಬಿ ಪಟ್ಟಿಯಲ್ಲಿ ಪ್ರಧಾನಮಂತ್ರಿ, ಧಾರ್ಮಿಕ ಮಂತ್ರಿ, ಶಿಕ್ಷಣ ಮಂತ್ರಿ ಹೀಗೆ ಕೊಡ್ತಾರೆ. ಅದನ್ನು ಹೊಂದಿಸಿ ಬರೀರಿ ಫಾರ್ ಓನ್ಲಿ 1 ಮಾರ್ಕ್ ಹೀಗೆ ಕೊಡ್ತಾರೆ. ಸೊ ಅದಕ್ಕೆ ಮಿಸ್ ಮಾಡ್ಕೋಬೇಡಿ 1 ಮಾರ್ಕು.
ಇವುಗಳು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ದಾನ, ಧಾರ್ಮಿಕ ಶಿಕ್ಷಣ, ಜೈಗುರುಗಳನ್ನು ವಿದ್ವಾಂಸರಿಗೆ ಹಂಚುವುದು, ಮುಸ್ಲಿಮರು ಇಸ್ಲಾಂ ಧರ್ಮದ ಸಂಪ್ರದಾಯಗಳನ್ನು ಸರಿಯಾಗಿ ಒಂದು ಪಾಲನೆ ಮಾಡುತ್ತಿರ್ತಾರೆ ಅಥವಾ ಇಲ್ಲವೋ ಅಂತ ಎಂಬುದನ್ನು ನೋಡಿಕೊಳ್ಳಬೇಕಿತ್ತು. ನೆಕ್ಸ್ಟ್ ಬರ್ತಾನೆ ಮುಖ್ಯ ಖಾಜಿ. ಚಕ್ರವರ್ತಿ ನ್ಯಾಯಾಂಗದ ಉಚ್ಚ ವ್ಯಕ್ತಿಯಾಗಿದ್ದರು. ಈ ಒಂದು ಮುಖ್ಯ ಖಾಜಿ ಅಂದ್ರೇನು? ಈಗಿನ ನಮ್ಮ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಮುಖ್ಯ ನ್ಯಾಯಮೂರ್ತಿ ಇದ್ದಂಗೆ, ಓಕೆನಾ. ಮೇಲೆ ಪ್ರೆಸಿಡೆಂಟ್ ಒಂದು ಒಬ್ಬ ರಾಜ ಇದ್ರೂ ಇಲ್ಲಿ ಚೀಫ್ ಜಸ್ಟಿಸ್ ಹಂಗಲ್ಲ, ಇಲ್ಲಿ ಮೇಲೆ ಚಕ್ರವರ್ತಿ ಮೊಘಲ್ ದೊರೆ ಇದ್ರೂ ಇಲ್ಲಿ ಮುಖ್ಯ ಖಾಜಿ ರಾಜಧಾನಿಯ ನ್ಯಾಯದಾನದಲ್ಲಿ ಚಕ್ರವರ್ತಿಗೆ ಸಹಕಾರ ನೀಡುತ್ತಿದ್ದ. ಮುಫ್ತಿಗಳು ಇಸ್ಲಾಂ ಕಾನೂನುಗಳ ಅರ್ಥ ವಿವರಣೆ ಮಾಡಿದರೆ ಮುಖ್ಯ ಖಾಜಿಯು ತೀರ್ಪನ್ನು ಘೋಷಿಸುತ್ತಿದ್ದ. ಈತ ಪ್ರಾಂತೀಯ ಮತ್ತು ಜಿಲ್ಲಾ ಖಾಜಿಗಳನ್ನು ನೇಮಿಸುತ್ತಿದ್ದ, ಓಕೆನಾ. ಇಡೀ ಈ ಒಂದು ರಾಜ್ಯಕ್ಕೆ, ಓಕೆನಾ, ಈ ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಒಬ್ಬ ಮುಖ್ಯ ಖಾಜಿ ಇರ್ತಿದ್ದ, ಚೀಫ್ ಜಸ್ಟಿಸ್ ಅಂತ. ಆಮೇಲೆ ಪ್ರಾಂತ, ಜಿಲ್ಲಾ, ಸ್ಟೇಟ್ ವೈಸು, ಜಿಲ್ಲಾ ವೈಸು ಈ ಒಂದು ಖಾಜಿಗಳನ್ನು ನೇಮಕ ಮಾಡ್ತಿದ್ದ. ನೆಕ್ಸ್ಟ್ ಮುಹತಸಿಬ್. ಈತ ಪ್ರಜೆಗಳು ಮೌಲ್ಯಯುತ ಬದುಕು ನಡೆಸುವಂತೆ ನೋಡಿಕೊಳ್ಳಬೇಕಾಗಿತ್ತು. ರಾಜ್ಯದಲ್ಲಿ ನಡೆಯುವ ಕಾನೂನು ಬಾಹಿರ ಅಥವಾ ಅಕ್ರಮಗಳ ಬಗ್ಗೆ ನಿಗಾ ಇಡಬೇಕಿತ್ತು. ಅಂದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಾದರೂ ನಡೀತಾ ಇದ್ದಾವ ಅಂತ ರಾಜ್ಯದಲ್ಲಿ ಅದರ ಮೇಲೆ ಒಂದು ನಿಗಾ ಇಡುವ ಒಬ್ಬ ಅಧಿಕಾರಿ ಮುಹತಸಿಬ್. ಇಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಡಬೇಕಂದ್ರೆ ಇಲ್ಲಿದ್ದಾವೆ ನೋಡಿ. ಸುಬೇದಾರ್ ಅಂದರೆ ಪ್ರಾಂತೀಯ ಆಡಳಿತದ ಮುಖ್ಯಸ್ಥ. ಪ್ರಾಂತ ಅಂದ್ರೇನು? ಈಗಿನ ಒಂದು ರಾಜ್ಯ. ಈಗ ಕರ್ನಾಟಕದ ಒಂದು ಮುಖ್ಯಸ್ಥ ಯಾರಪ್ಪ? ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್, CM. ಹಾಗೆ CM ಹೆಂಗಲ್ಲ ಹಾಗೆ ಅವಾಗ ಸುಬೇದಾರ್. ನೆಕ್ಸ್ಟ್ ಬಕ್ಷಿ ಈಗಾಗಲೇ ಹೇಳಿದಾಗೆ ಮೀರ್ ಬಕ್ಷಿ ಇವನು ಮೇನ್ ಹೆಡ್ಡು. ಇವು ಓನ್ಲಿ ಬಕ್ಷಿ ಅಂದರೆ ಈ ಒಂದು ಸ್ಟೇಟ್ ವೈಸ್ ಅಥವಾ ಒಂದು ಪ್ರಾಂತಗಳ ಸೈನ್ಯದ ಮುಖ್ಯಸ್ಥ. ನೆಕ್ಸ್ಟ್ ದಖಾಯನ್ವಿಸ್ ಒಂದು ಪ್ರಾಂತ್ಯದ ಗೂಢಾಚಾರ ಇಲಾಖೆಯ ಮುಖ್ಯಸ್ಥ. ಅಂದರೆ ಒಂದು ಟೈಪ್ CBI ಟೈಪ್ ಅಥವಾ ಒಂದು ಗೂಢಚಾರ, ಇಂಟೆಲಿಜೆನ್ಸ್ ಬ್ಯೂರೋ, ಈ ಟೈಪ್. ಅಮಲ್ ಗುಜಾರ್ ಜಿಲ್ಲೆಯ ಹಣಕಾಸು ಅಧಿಕಾರಿ. ಖಜಾಂದಾರ್ ಜಿಲ್ಲೆಯ ಖಜಾನಾ ಅಧಿಕಾರಿ. ಪಿಕ್ದಾರ್ ಪರಗಣದ ಸೈನಿಕ ಅಥವಾ ಆಡಳಿತ ಅಧಿಕಾರಿ. ಪರಗಣ ಅಂದರೆ ಏನು ಬರುತ್ತಾ? ಅಂದರೆ ಒಂದು ಜಿಲ್ಲೆಯ ಕೆಳಗಡೆ ತಾಲೂಕಾ ಲೆವೆಲ್. ಪಿಕ್ದಾರ್. ಅಮಿಲ್ ಅಂದರೆ ಅವನು ಸೇಮ್ ಪರಗಣದ ಹಣಕಾಸು ಅಧಿಕಾರಿ. ಹೀಗೆ ಬರ್ತಿತ್ತು ನೋಡಿ. ಸಾಮ್ರಾಜ್ಯ ಅಂತ ಬರ್ತಿತ್ತು. ಸಾಮ್ರಾಜ್ಯ, ಪ್ರಾಂತ್ಯ ಅಥವಾ ಪ್ರಾಂತ, ಆಮೇಲೆ ಪ್ರಾಂತಗಳಾದಮೇಲೆ ಈ ಜಿಲ್ಲೆಗಳು, ಪರಗಣ, ಗ್ರಾಮ, ಹೀಗೆ ಬರ್ತೀವಿ. ಓಕೆ. ನೆಕ್ಸ್ಟ್ ಪೋತದಾರ ಅಂದರೆ ಪರಗಣದ ಬೊಕ್ಕಸ ಅಧಿಕಾರಿ. ನೆಕ್ಸ್ಟ್ ಲಾಸ್ಟ್ ಖಾರಕೂನರು ಅಂದರೆ ಗುಮಾಸ್ತರು. ಅಂದರೆ ಈ ಹಮಾಲಿ ಕೆಲಸ ಏನು ಮಾಡ್ತಿದ್ದಾರಲ್ಲ ಅವರಿಗೆ ಗುಮಾಸ್ತ ಅಂದರೆ ಎಲ್ಲ ಕೆಲಸವನ್ನು ಮಾಡುವವ. ಓಕೆನಾ. ಇದಿಷ್ಟು ಈ ಒಂದು ಮೊಘಲರ ಕಾಲದಲ್ಲಿ ಇರುವಂಥ ಹುದ್ದೆಗಳಾಗಿದ್ವು. ಸೊ ಫ್ರೆಂಡ್ಸ್, ಇದರ ಮೇಲೆ ಗ್ಯಾರಂಟಿ ಅಟ್ಲೀಸ್ಟ್ 1 ಕ್ವಶನ್ ಆದರೂ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಪ್ರತಿಯೊಂದು ಎಕ್ಸಾಮಲ್ಲಿ. ಮತ್ತು ಒಂದು ಮುಂದಿನ ಸೆಷನಲ್ಲಿ ಬೇರೆ ಒಂದು ಚಾಪ್ಟರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ಒಂದು ವಿಡಿಯೋದ ನಿಮಗೆ ಯಾವ ರಿಲೇಟೆಡ್ ವಿಡಿಯೋ ಬೇಕು ಅದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ.